ಹಾಯ್ ಫ್ರೆಂಡ್ಸ್, ನಾನು ಈ ದಿನ ಈರುಳ್ಳಿ ಹಾಗೂ ನುಗ್ಗೆಕಾಯಿನ ಬಳಸ್ಕೊಂಡು ಒಂದು ಪಲ್ಯವನ್ನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಕಡಲೆಕಾಯಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಗೋಡಂಬಿ, ಕೊಬ್ಬರಿ ಇದಿಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡಿದ ನಂತರ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಅಂದರೆ ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇನ್ನು ಚೆನ್ನಾಗಾಗಬೇಕು. ಅದ್ರ ಅಟ್ಲೀಸ್ಟ್ ಕೊಬ್ಬರಿ ವಾಸನೆನಾದ್ರೂ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾವು ನುಗ್ಗೆಕಾಯಿ ಹಾಗೂ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದ ನಂತರ ಈರುಳ್ಳಿ ಹಾಗೂ ನುಗ್ಗೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಕೆಂಪಗಾಗುವ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಕೆಂಪಗಾಗಿದೆ. ಈಗ ಇದನ್ನು ಬಾಣಲೆಯಿಂದ ಬೇರೆ ಕಡೆ ಹೆಚ್ಚಿಡೋಣ. ನೋಡಿ, ಅದೇ ಬಾಣಲೆ ತಗೊಂಡಿದ್ದೀನಿ. ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಅನ್ನಲಿ. ನಾನೀಗ ಅಚ್ಕಾರದ ಪುಡಿ, ಕೊರಿಯಂಡರ್ ಪೌಡರು, ಕ್ಯುಮಿನ್ ಪೌಡರು ಮತ್ತು ಯೆಲ್ಲೋ ಪೌಡರ್ನ ಹಾಕಿ ಈ ರೀತಿ ನೀರಿನಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಇದೆಯಲ್ಲ, ಎಣ್ಣೆ ಸ್ವಲ್ಪ ಮೇಲ್ಗಡೆ ಬರಲಿ. ಈಗ ಇದಕ್ಕೆ ಫ್ರೈ ಮಾಡಿಕೊಂಡಂತಹ ಈರುಳ್ಳಿ ಹಾಗೂ ನುಗ್ಗೆಕಾಯಿನ ಸೇರಿಸೋಣ. ಸೇರಿಸಿ ಒಂದು 5 ರಿಂದ 10 ನಿಮಿಷ ಬೇಯಿಸೋಣ. ಈಗಾಗಲೇ ನಾನು ಮಾಡಿಕೊಂಡಂತಹ ಪೇಸ್ಟನ್ನು ಇದಕ್ಕೆ ಹಾಕಿದ್ದೀನಿ. ಇದನ್ನು ನಾನು ಎಲ್ಲ ಒಂದೋ ರೀತಿ ಕಲಸಿ ಕದಡಿದ್ದೀನಿ. ಜೊತೆಗೆ ನಾನು ಇದನ್ನು ಹೀಗೆ ಒಂದು 5 ನಿಮಿಷ ನಾವು ಇದನ್ನು ಬೇಯಲಿಕ್ಕೆ ಬಿಡೋಣ. ಪೇಸ್ಟ್ ಅಂತಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಮುಂಚೆನೇ ನಾನು ರೋಸ್ಟ್ ಮಾಡಿದ್ನಲ್ಲ, ಕಡಲೆಕಾಯಿ ಬೀಜ, ನೆಲಗಡಲೆಕಾಯಿ ಬೀಜ ಮತ್ತು ಗೋಡಂಬಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕೊಬ್ಬರಿ ಇದನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಇದನ್ನು ಒಂದು 5 ನಿಮಿಷ ನಾವು ಹಾಗೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈ ರೀತಿ ಬೇಯುತ್ತಿದ್ದಾಗ ನಾವು ಇವಾಗಲೇ ಕಳಿಸಿಕೊಂಡಂತಹ ಅಂದರೆ ಹುಣಸೆ ರಸನ ಹಾಕಿ, ಏಕೆಂದರೆ ನುಗ್ಗೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕೈ ಬರೋ ಸಾಧ್ಯತೆ ಇರುತ್ತೆ. ಅದರಿಂದ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ನೀವು ಮಾಡಿದರೆ ಸ್ವಲ್ಪ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು. ನುಗ್ಗೆಕಾಯಿ ಈರುಳ್ಳಿ ಪಲ್ಯ ರೆಡಿ ಇದೆ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಇದಕ್ಕೆ ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿರೋದು ಮಿಕ್ಸ್ ಆಗಿದೆ. ಈರುಳ್ಳಿ ನುಗ್ಗೆಕಾಯಿ ಪಲ್ಯ ರೆಡಿ ಇದೆ. ಇದನ್ನು ನೀವು
ಚಪಾತಿಯೊಂದಿಗಾದರೂ ತಿನ್ನಬಹುದು, ಇಲ್ಲ ಅನ್ನಕ್ಕೆ ಕಳಿಸಿಕೊಂಡಾದರೂ ತಿನ್ನಬಹುದು. ಈ ರೆಸಿಪಿಯನ್ನು ಇಷ್ಟಪಟ್ಟಲ್ಲಿ ಗೀತಾಸ್ ಕಿಚನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.